ಇನ್ನು ನಿಮ್ಮೆಲ್ಲರಿಗೂ ಬೇಕಾಗಿರತಕ್ಕಂಥ ಪ್ರಮುಖವಾದ ಸುದ್ದಿ ಗೊತ್ತು ನನಗೆ. ಇದೆಲ್ಲ ಈ ಒಂದು ಸರ್ಕಾರದ ಸಾಧನೆ ಇದರ ಬಗ್ಗೆ ಎಲ್ಲ ನಿಮಗೂ ಏನು ಇಂಟ್ರೆಸ್ಟ್ ಇಲ್ಲ, ಗೊತ್ತು ನನಗೆ. ಇರ್ತಕ್ಕಂಥ ಒಂದು ಕುತೂಹಲ ಪ್ರತಿದಿನ ಏನು ನಡೀತಾ ಇದೆ, ವಿದ್ಯುತ್ ಸಂಚಲನ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಅದು ನಿಮ್ಮೆಲ್ಲರಿಗೂ ಬೇಕಾಗಿರತಕ್ಕಂಥ ಪ್ರಮುಖವಾದಂಥ ವಿಷಯ. ನಾನು ಒಪ್ತೀನಿ. ಇವತ್ತು ಪ್ರಜಾವಾಣಿ ಪತ್ರಿಕೆ ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು, ನಿಜಕ್ಕೂ ನನ್ನ ಮನಸ್ಸಿಗೆ ನೋವಾಯಿತು. ದೀರ್ಘ ರಜೆ ಪಡೆಯಲು ಹಿಂಜರಿಕೆ, ಶೀಲ ಶಂಕಿಸುವ ಆತಂಕ, ತೊಳಲಾಟದಲ್ಲಿ ಮಹಿಳಾ ಸಿಬ್ಬಂದಿ, ಈ ರೀತಿಯ ಒಂದು ಮಾನಸಿಕ ಯಾತನೆ ಅನುಭವಿಸ್ತಾ ಇರತಕ್ಕಂಥ ನನ್ನ ಸಹೋದರಿಯರಿಗೆ, ತಾಯಂದರಿಗೆ ಸಾರ್ವಜನಿಕವಾಗಿ ನಾನು ಮತ್ತೊಂದು ಬಾರಿ ಕ್ಷಮಾಪಣೆ ಕೋರ್ತೇನೆ. ನಾನು ಅರ್ಥ ಮಾಡ್ಕೋಬೇಡಿ ಅವರ ಮಾನಸಿಕ ಯಾತನೆ, ಅವರ ನೋವುಗಳು. ಇಲ್ಲ, ಬಹಳ ವಿಷಯ ಬರೆದಿದ್ದಾರೆ ಹಾಸನದ ಆರ್ಟಿಕಲ್. ಇದು ಯಾವ ಇಂಥ ಒಂದು ಪರಿಸ್ಥಿತಿಗೆ ಯಾರು ಇದನ್ನ ನೋಡಿದ್ರು. ನಾನು ಒಂದು ಮಾತು ಹೇಳ್ತೇನೆ, ಇಂಥ ಪ್ರಕರಣಗಳು ಬೇಕಾದಷ್ಟು ನಡೆದಿದೆ. ಪ್ರಮಾಣದ ಗಾತ್ರಗಳು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಇದು ಒಂದು ನಾವೆಲ್ಲರೂ ಅಸಹ್ಯ ಪಡ್ತಕ್ಕಂಥ ಒಂದು ಪ್ರಕರಣ ಇದೆ. ನಾವೆಲ್ಲರೂ ತಲೆತಗ್ಗಿಸ್ತಕ್ಕಂಥದ್ದೇ ಈ ಪ್ರಕರಣ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದವರು, ಕಾರಣಕರ್ತರು ಒಬ್ರು, ಇದನ್ನ ಜಗಜ್ಜಾಹಿರ ಮಾಡಿ ಆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡತಕ್ಕಂಥ ಕುಟುಂಬಗಳ ಒಂದು ಬಾಂಧವ್ಯ, ಭವಿಷ್ಯವನ್ನ, ಅವರ ಭಾವನೆಗಳನ್ನ ಕೆಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಗಳು ಹೇಳಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವರು, ಕೃಷ್ಣ ಬೈರೇಗೌಡರು ಅವರೆಲ್ಲ ಕೊಟ್ಟಂತ ಹೇಳಿಕೆ ನೋಡಿದ್ದೆ. ಇವತ್ತೂ ಸಹ ನಾನು ಹೇಳ್ತೇನೆ, ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು ಅದಕ್ಕೆ ಬೇರೆ, ರೇವಣ್ಣ ಅವ್ರ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಕಲಾಯಮವಾದ ಕುಮಾರಸ್ವಾಮಿದು ಇಟ್ಟೆಂಡ್ರನ್ನು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು, ಎಸ್, ನಾವು ದೇವೇಗೌಡರ ಒಂದು ಕುಟುಂಬವೇ. ವ್ಯವಹಾರಗಳು ನಾವು ಮದುವೆ ಆದ ನಂತರ, ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ಒಂದು ವೃತ್ತಿಯನ್ನ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇರ್ತಕ್ಕಂಥ. ಈಗ ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ, ನಮ್ದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಇನ್ನೂ ಇಬ್ಬರು ಬ್ರದರ್ಸ್ ಇದ್ದಾರೆ, ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ, ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರಬೇಕಂತದ್ದು ವೃತ್ತಿಯಾಗಿ. ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇದು ನಾವು ನಡ್ಕೊಂಡ್ ಬಂದಿರತಕ್ಕಂಥದ್ದೇನಿದೆ, ಇದನ್ನ ನಮ್ಮ ಕುಟುಂಬದ ಬಗ್ಗೆ, ವಿಶೇಷವಾಗಿ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಇದನ್ನ ತಾಳೆ ಆಗಿದೆ. ಪಾಪ ಕೃಷ್ಣ ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಹೇಳಿದ್ದಾರೆ, ಅವ್ರ ಕುಟುಂಬ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ ಅಮಾಯಕರ ಹುಡುಗರನ್ನ ದುಡ್ಡು ವಸೂಲಿಗೆ ಯಾವ್ದೋ ಟಿವಿಗಳಲ್ಲಿ ತೋರಿಸ್ತಾ ಇದ್ರಲ್ಲ, ಪುರುಷರನ್ನ ಬೆತ್ತಲೆ ಮಾಡಿ ಹಿಂಸೆ ಕೊಡ್ತಾ ಇದ್ರಲ್ಲ, ಆ ಟಿವಿಗಳಲ್ಲಿ ಬಂದಲ್ಲ, ಅದರ ಪೋಷಕರು ಯಾರು? ನಿಮ್ಮ ಜಿಲ್ಲೆ ಒಳಗೆ ಆ ಕೆಲಸ ಮಾಡೋದವರು ನಿಮ್ಮ
ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ತಾನೆ. ನಾನು ಆ ಚಿತ್ರ ತೋರ್ಸಕ್ಕೆ ಹೋಗಲ್ಲ, ನಿಮಗೆ ಅವಶ್ಯಕತೆ ಇದೆ. ನೀವೇನು ಮಾಡಿದ್ರಿ? ಆಕ್ಷನ್ ತಗೋತೀವಿ ಅಂತ ಹೇಳಿರ್ಬೋದು. ಆದರೆ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು ಇಂಥ ಹೀನಕೃತ್ಯ ಮಾಡಿದ್ದಾರಲ್ಲ, ನೀವು ಮಾಡಿ ಅಂತ ಹೇಳಿದ್ದೀರಾ? ನೀವು ಮಾಡಿ ಅಂತ ಹೇಳಿದ್ದೀರಾ? ಅವರಿಗೆ ಇಷ್ಟು ಹೇಳಿದ್ದೀನಿ. ಗೊತ್ತಿದೆ ನಿಮ್ಮ ಮಾತುಕತೆಗಳು ಯಾವ ಮಟ್ಟದಲ್ಲಿದ್ದೀರಿ ಅಂತ ಗೊತ್ತಿದೆ. ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.